ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೈತೋಟ ಅನುಭವಗಳ ಕುರಿತು ಪುತ್ತೂರಿನ ಮೀನಾಕ್ಷಿ ಇವರ ಜತೆ ಸಂದರ್ಶನ ಕೇಳೋಣ. ನಡೆಸಿಕೊಡಲಿದ್ದಾರೆ ಗಾಯತ್ರಿ ಎಂ. ಹಿತ್ತಿಲ ಮನೆಯ ಸುತ್ತಲಿನ ಚಿಕ್ಕ ಜಾಗದಲ್ಲಿ ಪರಿಸರ ಸ್ನೇಹಿ ಕೈತೋಟ ಮಾಡಿಕೊಂಡಿರುವ ಪುತ್ತೂರಿನ ಮೀನಾಕ್ಷಿ ಮಂಜುನಾಥಯ್ಯ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರ ಸಾವಯವ ಕೈತೋಟ, ಗೊಬ್ಬರಗಳ ತಯಾರಿ ಮುಂತಾದ ಅನುಭವಗಳ ಕುರಿತು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಈಗ ನಿಮ್ಮ ಚಿಕ್ಕ ಕೈತೋಟದಲ್ಲಿ ಏನೆಲ್ಲ ಬೆಳೀತಾ ಇದ್ದೀರಿ? ನಮ್ಮ ಕೈತೋಟದಲ್ಲಿ ಹೂವಿನ ಸಸಿಗಳು, ಆಮೇಲೆ ತರಕಾರಿ, ಬಾಳೆ, ತೆಂಗು, ಆಮೇಲೆ ಹಣ್ಣಿನ ಗಿಡಗಳು, ಇಷ್ಟು ನಾವು ಬೆಳೀತಾ ಇದ್ದೇವೆ. ಈಗ ಎಷ್ಟು ಜಾಗದಲ್ಲಿದೆ ಇದು? ಖಾಲಿ 10 ಸೆಂಟ್ಸ್ ಜಾಗದಲ್ಲಿ ಮೇಡಮ್. ನಮ್ಮ ಮನೆ ಕೂಡ ಸೇರಿ, ಮನೆ, ಬಾವಿ ಎಲ್ಲ ಸೇರಿ ಇಷ್ಟು ಜಾಗದಲ್ಲಿ ನಾವು ಬೆಳೀತಾ ಇರೋದು. ಈಗ ಇಷ್ಟೆಲ್ಲ ಬೆಳೆಯುವ ಆಸಕ್ತಿ ನಿಮಗೆ ಹೇಗೆ ಆಯ್ತು? ಅಂದ್ರೆ ನೀವು ಕೃಷಿ ಹಿನ್ನೆಲೆಯಿಂದ ಬೆಳೆದ್ರ ಹೇಗೆ? ಹೌದು ಮೇಡಮ್, ಮೂಲತಃ ನಾನು ಕೃಷಿ ಕುಟುಂಬದಿಂದಲೇ ಬಂದವಳು. ನನ್ನನ್ನು ಮದುವೆ ಮಾಡಿ ಕೊಟ್ಟದ್ದು ಕೂಡ ಕೃಷಿ ಕುಟುಂಬಕ್ಕೆ. ಹಾಗಾಗಿ ಆ ಆಸಕ್ತಿ ನಮಗೆ ಮುಂದುವರಿತಾ ಬಂತದ್ದು. ಈಗ ನೀವು ಇಷ್ಟೆಲ್ಲ ಗಿಡಗಳನ್ನು ಯಾವ ರೀತಿ ಬೆಳೆಸಿರುವಂಥದ್ದು? ಅಂದರೆ ನೀವು ಕುಂಡಗಳಲ್ಲಿ ಬೆಳೆಸ್ತೀರಾ ಅಥವಾ ಗ್ರೋ ಬ್ಯಾಗ್ಗಳ ಬಳಕೆ ಯಾವ ರೀತಿ ನೀವು ಮಾಡುವಂಥದ್ದು? ಈ ಗಿಡಗಳನ್ನೆಲ್ಲ, ಕೆಲವು ಗಿಡಗಳನ್ನು ನೆಲಕ್ಕೆ ಹಾಕಿದ್ದೇವೆ. ಅಂದರೆ 10 ಸೆಂಟ್ಸ್ ಜಾಗ ಇರುವ ಕಾರಣ ಅದರಲ್ಲಿ ನಾವು ಎಲ್ಲವನ್ನು ಸುಧಾರಿಸಬೇಕಲ್ಲ. ಆದ್ರಿಂದ ಕುಂಡಗಳಲ್ಲಿ ಜಾಸ್ತಿ ಇದೆ, ಗ್ರೋ ಬ್ಯಾಗ್ ಅಲ್ಲಿ ತರಕಾರಿ ಇದೆ, ಮತ್ತೆ ತೆಂಗಿನ ಮರಗಳು ಹೇಗಿದ್ದು, ತೆಂಗು ಬಾಳೆ ಹೇಗಿದ್ರು ನೆಲದಲ್ಲೇ ಇರಬೇಕಲ್ಲ, ಆ ರೀತಿಯಲ್ಲಿ ಇದೆ. ಮನೆಯ ಸುತ್ತ ಇದೆ ಗಿಡಗಳು. ಇನ್ನು ಹೂ ಗಿಡಗಳನ್ನ ನಾವು ಕುಂಡಗಳಲ್ಲಿ, ಅಂದ್ರೆ ಸುಲಭದಲ್ಲಿ ಪ್ರತಿಯೊಂದಕ್ಕೂ ನಾವು ದುಡ್ಡು ಕೊಟ್ಟು ಈಗ ಪಾಟ್ಗಳು ತರಬೇಕಲ್ಲ. ಅದಕ್ಕೆ ಈ ನಮ್ಮ ಮನೆಯ ವೇಸ್ಟ್ ಕ್ಯಾನ್ಗಳಿರ್ಬೋದು, ಅದರಲ್ಲಿ ಬೆಳಿತೇವೆ. ಆಮೇಲೆ ಆ ಕ್ಯಾನ್ ಅನ್ನು ಕಟ್ ಮಾಡಿ 2 ಮುಚ್ಚಳವನ್ನು ಸೇರಿಸಿ ಮಧ್ಯದಲ್ಲಿ ಪೈಪ್ ಹಾಕಿ, ಅಂದ್ರೆ ಕಸದಿಂದ ರಸ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಬೆಳಿತೇವೆ. ಚಂದದ ಪಾಟ್ ಆಗ್ತದೆ. ಸ್ವಲ್ಪ ಅದಕ್ಕೆ ಪೇಂಟ್ ಡಿಸೈನ್ ಎಲ್ಲ ಕೊಟ್ರೆ ತುಂಬಾ ಅಟ್ರಾಕ್ಟಿವ್. ಅದು ನಮ್ಮದು ಮನೆ ರೋಡ್ ಸೈಡ್ ಆಗ್ತದೆ. ನೋಡಿಕೊಂಡು ಹೋಗೋರು ಇದು ತುಂಬಾ ಚಂದ ಕಾಣ್ತದೆ ಅಂತ ಹೇಳಿ ಬಂದು ನೋಡಿಕೊಂಡು ಹೋಗುವವರು ತುಂಬಾ ಜನ ಇದ್ದಾರೆ. ಹೂ ಗಿಡಗಳ ಬಗ್ಗೆ ಹೇಳುದಾದ್ರೆ, ನನಗಂದ್ರೆ ಖಾಲಿ ನರ್ಸರಿದು ನನಗೆ ಅಷ್ಟು ಇಷ್ಟ ಇಲ್ಲ. ನರ್ಸರಿ ಗಿಡಗಳು ನಮ್ಮಲ್ಲಿ ಕಡಿಮೆ ಇರೋದು. ಎಲ್ಲ ನಮ್ಮ ಲೋಕಲ್ ವೆರೈಟಿ, ಗುಲಾಬಿ ಗಿಡ ಇರ್ಬೋದು, ಕಿಸ್ಕಾರ ಇರ್ಬೋದು, ಆಮೇಲೆ ಶೋ ಗಿಡಗಳಿರ್ಬೋದು. ಪ್ರತಿಯೊಂದು ಗಿಡ ಹೇಳ್ತಾ ಹೋದ್ರೆ ತುಂಬಾ ಪಟ್ಟಿ, ಒಂದು 30-40 ಜಾತಿ ಇದೆ. ಎಲ್ಲ ನನಗಂದ್ರೆ ಎಲ್ಲ ಮಿಕ್ಸ್ಚರ್ ಆಫ್ ಕಲರ್ಸ್, ನನಗೆ ತುಂಬಾ ಇಷ್ಟ. ಮನೆ ಬಾಗ್ಲು ನನಗೆ ಹೂ ಕಾಣಬೇಕು, ಹಸಿರು ಹಸಿರು ಕಾಣಬೇಕು, ನನ್ನ ಆಸಕ್ತಿ ಅದು. ಅದಕ್ಕೋಸ್ಕರ ನಾನು ಅದನ್ನು ಆ ರೀತಿಯಲ್ಲಿ ಸಂಗ್ರಹಿಸ್ತಾ ಬಂದದ್ದು ಫುಲ್. ಇನ್ನು ನಾನು ಆಗ್ಲೇ ಹೇಳಿದಾಗೆ, ನಾವು ಕೃಷಿ ಕುಟುಂಬದಾದ ಕಾರಣ ಹಳ್ಳಿಯಿಂದ ತರುವಂತ ನನಗೆ ಇನ್ನೂ ಇಷ್ಟ. ದಾಸವಾಳಗಳು ಇದೆಲ್ಲ, ಹ್ಯಾಂಗಿಂಗ್ ಪಾಟ್ಗಳು, ಅಂದ್ರೆ ಮನೆ ಬಾಗ್ಲಲ್ಲಿ ಅದೊಂದು ಹ್ಯಾಂಗ್ ಮಾಡಿರೋ ಅದರ ಒಂದು ಗೆಟಪೇ ಬೇರೆ. ಅದಕ್ಕೆ ಹ್ಯಾಂಗಿಂಗ್ ಪಾಟ್ಗಳುಂಟು. ಹ್ಯಾಂಗಿಂಗ್ ಪಾಟ್ಗಳು ಎಲ್ಲರ ಹಾಗೆ ನಾವು ಸಹ ಹ್ಯಾಂಗ್ ಮಾಡಿದ್ದೇವೆ ಪಾಟ್ಗಳನ್ನು ತಂದು. ಕೆಲವು ಈ ನರ್ಸರಿ ಪಾಟ್ಗಳು, ಬ್ಲ್ಯಾಕ್ ಪಾಟ್ ಬರ್ತದಲ್ಲ, ಅದನ್ನು ಹ್ಯಾಂಗ್ ಮಾಡಿದ್ದೇವೆ. ಅದಕ್ಕಿಂತ ಜಾಸ್ತಿಯಾಗಿ ಇನ್ನೊಂದು ಸೈಡ್, ಅದು ನನ್ನ ಗಂಡನ ಕ್ರಿಯೇಟಿವಿಟಿ. ಅದು ಅವರು ಈ ತೆಂಗಿನ
ಸಿಪ್ಪೆ ಇದ್ದಲ್ಲ, ತೆಂಗಿನಕಾಯಿ ಸುಲಿನ ಸಿಪ್ಪೆ ಉಂಟಲ್ಲ, ಅದನ್ನು ಒಟ್ಟು ಸೇರಿಸಿ ಅದರೊಳಗೆ ಗೊಬ್ಬರ ಹಾಕಿ ಅದರೊಳಗೆ ಅಲೋವೆರಾವನ್ನು ನೆಟ್ಟು, ಅದು ಅಲೋವೆರಾಕ್ಕೆ ಮಾತ್ರ ಚಂದ ಕಾಣ್ತದೆ. ನಾವು ಬೇರೆ ಬಳ್ಳಿ ಬರುವಂಥದ್ದು ಹಾಕಿದ್ದೇವೆ, ಅದು ಚಂದ ಕಾಣೋದಿಲ್ಲ. ಅಲೋವೆರಾವನ್ನು ಹಾಕಿ ನಾವು ಮಾಡಿದ್ದೇವೆ, ಅದು ತುಂಬಾ ಚಂದ ಕಾಣ್ತದೆ. ಎಲ್ಲರೂ ಬಂದು ಓ ಈ ರೀತಿ ಸಹ ಮಾಡ್ಬಹುದಲ್ಲ ಅಂತ ಹೇಳಿಕೊಂಡು ಹೋಗು, ಅದು ನಮಗೆ ಒಂದು ಖುಷಿ ಅನ್ನಿಸ್ತದೆ. ಅದು ತುಂಬಾ ಖುಷಿ ಆಗ್ತದೆ. ಮತ್ತೆ ಅದಕ್ಕೆ ನೀರು ಸಹ ಅಷ್ಟು ಬೇಡ. ಅದು ಒಂದು ನಮ್ಮ ಒಂದು ಖುಷಿ, ಅದು ನಮಗೆ ವೆರೈಟಿ, ಅದೊಂದು ಅಂದ್ರೆ ಹೊಸತ್ತಾಗಿ. ಇನ್ನು ನಮ್ಮ ಮನೆಯ ವೇಸ್ಟ್ ಪಾತ್ರೆಗಳು ಉಂಟಲ್ಲ, ಎಲ್ಲರೂ ಗುಜ್ರಿಗೆ ಕೊಡ್ತಾರೆ, ನಾವು ಗುಜ್ರಿಗೆ ಕೊಡ್ಲಿಲ್ಲ. ಅದನ್ನು ಸಹ ಅದರಲ್ಲಿ ತಾವರೆ, ಜಲತಾವರೆ ಅದನ್ನು ಹಾಕಿದ್ದೇವೆ. ಕೆಲವು ಇದರಲ್ಲಿ ತೂತ ಮಾಡಿ ಆ ಪಾತ್ರೆಯನ್ನು, ಸ್ಟೀಲ್ ಪಾತ್ರೆ ಸ್ವಲ್ಪ ಕ್ರ್ಯಾಕ್ ಆದದನ್ನ ಸ್ವತಃ ದೊಡ್ಡ ತೂತ ಮಾಡಿ ಅದರಲ್ಲಿ ಗಿಡವನ್ನು ನೆಟ್ಟಿದ್ದೇವೆ. ಅಂದ್ರೆ ಆದಷ್ಟು ಈ ನಾವೇ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತ ಹೇಳುದು ಒಂದು ಆಸೆ ನಮ್ಮದು. ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಗಿಡಗಳ ಬಗ್ಗೆ ಹೇಳ್ತಾ ಹೋದ್ರೆ, ಈ ಹೂವಿನ ಗಿಡಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ಇದೆ ಹೇಳಲಿಕ್ಕೆ. ಅಂದರೆ ತುಂಬ ವೆರೈಟಿ ಇದೆ. ಈಗಿನ ಲೇಟೆಸ್ಟ್ ಅಂದರೆ ಒಂದೆರಡು ಇಲ್ಲ, ಅಡೇನಿಯಮ್ಮು ಮತ್ತು ಆರ್ಕಿಡ್, ಗ್ರೌಂಡ್ ಆರ್ಕಿಡ್. ನಾವು ಟ್ಯಾರಿಸ್ ಅಂದರೆ ಸೈಡಲ್ಲಿ ಕೂಡ ಇಟ್ಟಿದ್ದೇವೆ. ನೀರು ಜಾಸ್ತಿ ಬೇಡದಂಥ ಗಿಡಗಳನ್ನು ಮೇಲೆ ಬಿಸಿಲಲ್ಲಿ, ಹೌದು, ಅಲ್ಲಿ ಸಹ ಮಾಡಿದ್ದೇವೆ. ಇದೆಲ್ಲ ಕೆಳಗಡೆ ಇದೆ. ಇದು ಸಹ ಅಷ್ಟೇ ಸ್ಟ್ಯಾಂಡ್ ಥರ ಮಾಡಿದ್ದೇವೆ. ಅದು ಸಹ ಹಾಗೆ ಆ ಮನೆಯ ವೇಸ್ಟನ್ನು ಸೇರಿಸೇ ಮಾಡಿದ್ದು. ಕಲ್ಲೆಲ್ಲ ಇಟ್ಟು ಆ ರೀತಿಯೆಲ್ಲ ಮಾಡಿದ್ದು. ರೆಡಿಮೇಡ್ ಎಲ್ಲರೂ ಕಬ್ಬಿಣ ಸ್ಟ್ಯಾಂಡ್ ತಂದಿರ್ತಾರೆ, ನಾವು ಹಾಗೆಲ್ಲ ಮಾಡಲಿಲ್ಲ. ಮನೆಯಲ್ಲಿ ಯಾವುದು ನಿರುಪಯುಕ್ತ ವಸ್ತು ಉಂಟೋ ಅದನ್ನು ಸೇರಿಸೇ ನಾವು ಮಾಡಿದ್ದು. ಇನ್ನು ಇತ್ತೀಚೆಗೆ ನನ್ನ ಪತಿ ಮೆಸ್ಕಾಂ ಉದ್ಯೋಗ ಆಗಿದ್ರು. ಹಾಗೆ ನಾವು ಹಳ್ಳಿಯಿಂದ ಪೇಟೆಗೆ ಬರಲಿಕ್ಕೆ ಕಾರಣದು, ಈಗ ನಿವೃತ್ತಿ ಜೀವನಕ್ಕೆ ಬಂದ ನಂತರ ಅವರು ಕೃಷಿ ಕುಟುಂಬದವರೇ ಆದ ಕಾರಣ ಅವರಿಗೂ ಇದರಲ್ಲಿ ಆಸಕ್ತಿ ಜಾಸ್ತಿ. ಹಾಗೆ ಅವರು ಏನು ಮಾಡಿದ್ರು, ಈ ಎಲ್ಲ ಈ ಕೆಲಸಕ್ಕೆ ಅವರೇ ಮುಖ್ಯ ಕಾರಣ. ನಾನು ಒಬ್ಬಳ ಕೈಯಿಂದ ಆಗುವಂಥದ್ದಲ್ಲ, ಇನ್ನೊಂದು ಕೈ ಕಾಣದ ಕೈ ಅಂತ ಹೇಳ್ತಾರಲ್ಲ, ಅದು ಇವರೇ, ನನ್ನ ಗಂಡನೇ. ಅವರೇನು ಮಾಡಿದ್ರು, ನಾವು ಸ್ವಲ್ಪ ತರಕಾರಿ ಮಾಡುವ, ಈ ಹೊರಗಿನ ತರಕಾರಿ ಬೇಡ, ಆದಷ್ಟು ನಾವು ಸ್ವಾವಲಂಬಿಗಳಾಗಿರ್ಲಿಕ್ಕೆ ಮಾಡುವ ಅಂತ ಹೇಳಿ ಅವರು ಸ್ವತಃ ಹೋಗಿ ಸಿಮೆಂಟ್ ಕಂಬವನ್ನು, ಇಷ್ಟೇ ಅಳತೆಯಲ್ಲಿ ಆಗಬೇಕು ಅಂತ ಸಿಮೆಂಟ್ ಕಂಬವನ್ನು ಹೇಳಿ ಅದನ್ನು ತರಿಸಿ, ನಮ್ಮಲ್ಲಿ ವೇಸ್ಟ್ ರಾಡ್ ಇತ್ತು ಅದನ್ನು ಹಾಕಿ, ಸುಮ್ಮನೆ ಟ್ಯಾರಿಸ್ ಮೇಲೆ ಇತ್ತು ಅದನ್ನು ಯೂಸ್ ಮಾಡಿದ್ರು. ಅದಕ್ಕೆ ಅದು ಎಷ್ಟು ಉದ್ದ ಉಂಟು ನೋಡಿಕೊಂಡು ಆ ರೀತಿಯಲ್ಲಿ ಅದಕ್ಕೆ ಅಡ್ಜಸ್ಟ್ ಮಾಡಿ ಹಾಕಿ ಅದರ ಮೇಲೆಯಿಂದ ಬಲೆಯನ್ನು ಹಾಕಿದ್ರು. ಪರ್ಮನೆಂಟ್ ಚಪ್ರ ಆಯಿತು. ಬಳ್ಳಿ ತರಕಾರಿ, ಹೌದು, ಬಳ್ಳಿ ತರಕಾರಿಗೆ. ಅದರಲ್ಲಿ ನಾವು ತೊಂಡೆ ಬೆಳೀತಾ ಇದ್ದೇವೆ, ಆಮೇಲೆ ಸೋರೆಕಾಯಿ ಬೆಳೀತಾ ಇದ್ದೇವೆ. ಸೋರೆಕಾಯಿ 2 ವೆರೈಟಿ ಉಂಟು, ಉದ್ದ ಉಂಟು, ರೌಂಡ್ ಉಂಟು. ಆಮೇಲೆ ಪಡವಲಕಾಯಿ ಉಂಟು, ಹೀರೆಕಾಯಿ ಉಂಟು. ಇಷ್ಟು ಬಳ್ಳಿ ತರಕಾರಿಗಳು ಅದರಲ್ಲಿ ಇದೆ. ಇನ್ನು ಆ ಚಪ್ಪರ ನಮಗೆ ಜಾಗ ಕಡಿಮೆ ಅಲ್ಲ, ಅದಕ್ಕೆ ಏನು ಮಾಡಿದ್ರೆ ಈ ಹರಿವೆ ಸೊಪ್ಪು, ಇದಕ್ಕೆಲ್ಲ ತುಂಬ ಬಿಸಿಲಿಲ್ಲದ್ರೂ ನಡೀತದೆ, ಒಂದು ಹೊತ್ತಿನ ಬಿಸಿಲು ಸಿಕ್ಕಿದ್ರೆ ಸಾಕಾಗ್ತದೆ. ಅದಕ್ಕೆ ಆ ಚಪ್ಪರದ ಸೈಡಾಗಿ ಜಾಗ ಹೇಗೆ ಹಾಳಾಗಬಾರ್ದು ಅಂತ ಲೆಕ್ಕ ಹಾಕ್ಕೊಂಡು ಹರಿವೆ ಸೊಪ್ಪನ್ನು ಮಾಡಿದ್ದೇವೆ. ಆ ಹರಿವೆ ಸೊಪ್ಪು ನಮ್ಮ ಉಪಯೋಗಕ್ಕೆ ಆಯ್ತು, ಅಲ್ಲಿ ಜಾಗವು ಕವರ್ ಆಯಿತು. ಅದು ಇನ್ನೊಂದು ಸೈಡು ಅಲಸಂಡೆ ಗಿಡವನ್ನು ಹಾಕಿದೆವು, ಬಳ್ಳಿ ಹಾಕಲಿಲ್ಲ. ಬಳ್ಳಿ ಅದರ ಜಾಗ ಬೇಕು, ಅದಕ್ಕೋಸ್ಕರ ಬಳ್ಳಿ ಅಲಸಂಡೆಯನ್ನು ಮಾಡಿದ್ದೇವೆ. ಅದು ಸಹ ಅಷ್ಟೇ, ಒಂದು ಸಾಲು ಮಾಡಿದೆವು. ಆಮೇಲೆ ನಮ್ಮ ವೇಸ್ಟ್ ರಟ್ಟಿನ ಪೆಟ್ಟಿಗೆ ಇದೆಲ್ಲ, ಬಾಕ್ಸುಗಳು, ಆ ಬಾಕ್ಸಿಗೆ ಅಡಿಯಲ್ಲಿ ನಮ್ಮ ಉಪಯೋಗ ಆಗದಂತಹ ಬಟ್ಟೆಯನ್ನು ಹಾಕಿದೆವು. ಬಟ್ಟೆ ಹಾಕಿ ಅದರ ಮೇಲಿಂದ ಮಣ್ಣು, ಅಡಿಯಲ್ಲಿ ತೆಂಗಿನ ಸಿಪ್ಪೆ ಹಾಕಿ ಅದರ ಮೇಲಿಂದ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಬೀಜ ನೆಟ್ಟು ಹಾಗೆ ಮಾಡಿದ್ದು. ತುಂಬಾ ಚಂದ ಬಂದಿದೆ ಅದು ಸಹ. ಇದೆಲ್ಲ ಚಪ್ಪರದ ಅಡಿಯಲ್ಲಿ, ಚಪ್ಪರದ ಅಡಿಯಲ್ಲಿ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿಲು ಬರುವಂತದಲ್ಲಿ. ಅಂದ್ರೆ ನೀವು ಕೈತೋಟದಲ್ಲಿ ಬಹುಬೇಳೆ ಪದ್ಧತಿಯನ್ನು ಕೂಡ ತಂದ್ಕೊಂಡಿದ್ದೀರಿ. ಹೌದು. ಇನ್ನೊಂದು ಅಂದ್ರೆ, ನಾವು ಆದಷ್ಟು ಆಗ್ಲೇ ಹೇಳಿದಾಗೆ ಈ ನಿರುಪಯುಕ್ತ ವಸ್ತುಗಳು, ಮನೆಯ ವೇಸ್ಟ್ ಏನುಂಟು ಅದನ್ನೇ ನಾವು ಉಪಯೋಗ ಹೇಗೆ ಮಾಡ್ಬೋದು ಅಂತ ಹೊರಟದು. ಅದರಲ್ಲಿ ಇನ್ನೊಂದು ನಮಗೆ ಸಮಸ್ಯೆ ಬಂದದೆಂದರೆ, ನಾವು ಮನೆ ಪರ್ಚೇಸ್ ಮಾಡಿದಾಗ ಇರುವ ಬಾಗಿಲು ದಾರಂದ ಒಂದು 7-8 ದಾರಂದ ಇತ್ತು, ಬಾಗಿಲು ದಾರಂದ ಇತ್ತು. ಅದು ತಕೊಳ್ಳಿಕ್ಕೆ ಯಾರು ತಕೊಳ್ಳೋದಿಲ್ಲ. ಈ 10 ಸೆಂಟ್ಸ್ ಜಾಗದಲ್ಲಿ ನಮಗೆ ಅದು ರಗಳೆ ಆಗ್ತಾ ಉಂಟು, ಎಂತ ಮಾಡೋದು ಅದನ್ನು, ಏನು ಮಾಡೋದು ಅಂತ ಐಡಿಯಾ ಮಾಡುವಾಗ ನನಗೆ ಅದೊಂದು ತಾವರೆ ಕೊಡೋದೊಂದು ಹುಚ್ಚಿತ್ತು, ಅದೊಂದು ಮಾಡಬೇಕು ಅಂತ. ಹಾಗೆ ನನ್ನ ಗಂಡನಲ್ಲಿ ಹೇಳುವಾಗ ಹೇಳಿದರು, ಅವರಿಗೂ ಹೂವಿದು ಎಲ್ಲ ತುಂಬ ಇಷ್ಟ, ಅವರಿಗೆ ಸಹ. ಅವರು ಹೇಳಿದ್ರು, ಆಯಿತು ಎಂತ ಮಾಡುವ ಅದನ್ನು. ನಾನು ಹೇಳಿದೆ, ಅದನ್ನು ಅಡ್ಡ ಹಾಕುವ, ತಾವರೆ ಕೊಳ ಮಾಡುವ. ಅಷ್ಟೊತ್ತಿಗೆ ತಾವರೆ ಕೊಳವೂ ಆಗ್ತದೆ, ನೋಡಲಿಕ್ಕೆ ಚಂದವೂ ಆಗ್ತದೆ, ಅದು ವೇಸ್ಟ್ ಸಹ ಆಗೋದಿಲ್ಲ ಅಂತ.
ಅದಕ್ಕೆ ಅವರು ಹೇಳಿದ ಹೌದು ಮಾಡುದು ಹೌದು, ಅದನ್ನು ಹೇಗೆ ಮಾಡುವ, ತುಂಬ ಖರ್ಚಾಗ್ತದಲ್ಲ, ಅದಕ್ಕೆ ನಾನು ಪ್ಲಾಸ್ಟಿಕ್ ಹಾಕಿ ಮಾಡುವ ಅಂತ. ಅಷ್ಟೊತ್ತಿಗೆ ಅವರಿಗೆ ಆಯ್ತು ಈ ಪ್ಲಾಸ್ಟಿಕ್ ಹಾಕಿದ್ರೆ ನಿನಗೆ 1 ವರ್ಷ ಆಗೋ ಹೋಗ್ತದೆ, ಅದು ಬೇಡ ಅಂತ ಹೇಳಿದರು. ಈ ಫೈಬರ್ ಶೀಟ್ ಬ್ಲ್ಯಾಕ್ ಇದು ಬರ್ತದೆ, ಪುತ್ತೂರಿನಲ್ಲಿರುವ ಒಂದು ಫೈಬರ್ ಶೀಟ್ ಅಂಗಡಿಯಿಂದ ಅಲ್ಲಿಂದ ತೆಕ್ಕೊಂಡು ಬಂದು ಅಲ್ಲಿ ಸೆಟ್ ಮಾಡಿಕೊಂಡು ನಾವು ಬಂದು ಸೆಟ್ ಮಾಡಿಕೊಂಡು ಅದನ್ನು ಹಾಗೆ ಮಾಡಿದೆವು. ಟ್ರಾನ್ಸ್ಫರ್ ಮಾಡುವ ರೀತಿಯಲ್ಲಿ ನಾವು ಸೆಟ್ ಮಾಡಿಕೊಂಡೆವು. ಅವರನ್ನು ಕನ್ಸಲ್ಟ್ ಆಗಿ ಅವರು ಮನೆಗೆ ಬಂದು ಆ ದಾರಂದದ ಸೈಜನ್ನು ತೆಗೆದು ಮತ್ತು ಅದಕ್ಕೆ ಬೇಕಾದ ಸೈಜ್ ಎಲ್ಲ ಕಟ್ ಮಾಡಿ ಗಮ್ಮೆಲ್ಲ ಹಾಕಿ ಅಲ್ಲೇ ಅದನ್ನು ಕೂರಿಸಿದೆ ಅಂದರೆ ನಮಗೆ ಟ್ರಾನ್ಸ್ಫರೇಬಲ್, ಇಲ್ಲಿ ಬೇಡದ್ರೆ ಇನ್ನೊಂದು ಕಡೆ ತಗೊಂಡೋಗಿ ಇಡ್ಬೋದು. ಆ ರೀತಿಯಲ್ಲಿ ಅವರು ಮಾಡಿಕೊಟ್ರು. ಮಧ್ಯದಲ್ಲಿ ನಾವೇ ಬೈಫರ್ಕೇಶನ್ ಮಾಡಬೇಕು ಅಂತೇಳಿ ಇಟ್ಟಿಗೆಯನ್ನು ಇಟ್ಟುಕೊಂಡು ಬಂದೆವು. ಅದು ತುಂಬ ಚೆಂದಾಗಿ ಬರ್ತಾ ಉಂಟು. ತುಂಬ ಜನ ಅದರದ್ದು ಫೋಟೋ ತಗೊಂಡು ಹೋದರು. ಈ ರೀತಿಯಲ್ಲಿ ಅಂದರೆ ಆ ಫೈಬರ್ ಶೀಟನ್ನು ಇಟ್ಟು ಸಹ ಮಾಡ್ಬೋದು, ಇದು ಪರ್ಮನೆಂಟ್ ಆಗ್ತದೆ. ಏನಾದ್ರು ತೂತ ಆದರೆ ಅವರನ್ನು ಸರಿ ಮಾಡಿ ಕೊಡ್ತಾರೆ. ಈ ಸಿಮೆಂಟಲ್ಲಿ ನಾವು ಕಟ್ಟುದು ಮತ್ತೆ ಅದು ನಮಗೆ ಅಲ್ಲಿ ಜಾಗ ಬೇಡ ಅಂತ ಆಗುವ, ಅದನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ. ಇದು ಹಾಗೆಲ್ಲ, ಇಲ್ಲಿ ಬೇಡವಾ ಇನ್ನೊಂದು ಕಡೆ ತಗೊಂಡು ನೀರು ಖಾಲಿ ಮಾಡಿತ್ತು, ಇನ್ನೊಂದು ಕಡೆ ತಗೊಂಡು ಇಟ್ಟಿತ್ತು, ಮಾಡಿತ್ತು. ಸುಲಭದ ಕೆಲಸಗಳದು. ಇನ್ನು ಗೊಬ್ಬರಕ್ಕೆ ಬಂದರೆ, ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು, ಈ ಗೊಬ್ಬರಗಳನ್ನು ನೀವೇ ತಯಾರಿ ಮಾಡ್ತೀರಾ ಅಥವಾ ನೀವು ಹೊರಗಿಂದ ತರುವಂಥದ್ದು? ಅಂದರೆ ನೀವು ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳು ಉಪಯೋಗಿಸ್ಕೊಂಡು ನೀವು ಮಾಡುವಂಥದ್ದು ಯಾವ ಥರ? ಇದು ಗೊಬ್ಬರದ ವಿಷಯ ಬಂದಾಗುವಾಗ ನಾವು ಇಷ್ಟು ಅಂದರೆ ತುಂಬ ಗಿಡಗಳಿರುವಾಗ ನಮಗೆ ಹೊರಗಿನಿಂದ ಗೊಬ್ಬರ ತಂದು ನಮಗೆ ಅಸಲಾಗಲಿಕ್ಕಿಲ್ಲ, ದುಡ್ಡು ಕೊಟ್ಟು, ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ಖರ್ಚು ಹೆಚ್ಚಾಗುತ್ತೆ. ಹೌದು, ಖರ್ಚು ಹೆಚ್ಚಾಗ್ತದೆ. ಆ ದೃಷ್ಟಿಯಿಂದ ನಾವು ಏನು ಮಾಡಿದೆವು ಅಂತಂದರೆ ಮನೆಯಲ್ಲೇ ಗೊಬ್ಬರ ತಯಾರಿ ಮಾಡುವ ಅಂತ ಲೆಕ್ಕಾಚಾರ ಹಾಕಿದೆವು. ಹಾಗೆ ಮಾಡುವಾಗ ನಮಗೆ ಅತಿ ಮುಖ್ಯವಾಗಿ ಕಂಡದ್ದು ಆ ಮನೆಯ ವೇಸ್ಟ್ ಅಂದರೆ ಕೆಲವೊಮ್ಮೆ ಮನೆಯಲ್ಲಿ ಬೇಯಿಸಿದ ಪದಾರ್ಥ ಇರ್ಬೋದು, ಅನ್ನ ಉಳ್ದದಿರ್ಬೋದು, ಇನ್ನು ತರಕಾರಿ ಸಿಪ್ಪೆಗಳಿರ್ಬೋದು, ಇಂಥದ್ದು ಮನೆಗೆ ವೇಸ್ಟ್ಗಳು ಇದೆಲ್ಲ ಇತ್ತು. ಅದನ್ನು ಒಂದು ತೆಂಗಿನ ಮರದ ಬುಡಕ್ಕೆ ಹಾಕಬೇಕು, ಗೊಬ್ಬರ ಆಗ್ತದೆ. ಬಟ್ ಇದಕ್ಕೆ ಏನು ಮಾಡೋದು, ಇಲ್ಲಾಂದರೆ ಪುರಸಭೆಯವರಿಗೆ ಕೊಡಬೇಕು, ಹಸಿ ಕಸ ಜೊತೆ ಕೊಡಬೇಕು. ಅದಕ್ಕೆ ನಾವು ಐಡಿಯಾ ಮಾಡಿದೆವು, ಇದು ಯಾವುದು ಬೇಡ, ಗೊಬ್ಬರ ಮಾಡಿ ಸರಿಯಾದ ರೀತಿಯಲ್ಲಿ ಹೋದರೆ ಒಳ್ಳೆಯದಲ್ಲ ಅಂತೇಳಿ ನಾವೇನು ಮಾಡಿದೆವು, ಇದನ್ನು ಗೊಬ್ಬರ ಮಾಡುವ ಹೇಗೆ ಮಾಡೋದು ಅಂತ ನಾನು ಸುಮ್ಮನೆ ಹೀಗೆ ಯೂಟ್ಯೂಬಲ್ಲಿ ಒಮ್ಮೆ ನೋಡಿದೆ. ಮತ್ತು ನನಗೆ ಫ್ಲ್ಯಾಶ್ ಆಯಿತು, ನನ್ನ ಫ್ರೆಂಡ್ ಹೇಳಿದ್ದೊಂದು ಫ್ಲ್ಯಾಶ್ ಆಯಿತು. ಈ ವೇಸ್ಟನ್ನು ಗೊಬ್ಬರ ಮಾಡ್ಲಿಕ್ಕೆ ಆಗ್ತದೆ, ಹೀಗೆ ಸ್ವಲ್ಪ ಏನು ಕೋಕೋಪಿಟ್ಟ ಏನೆಲ್ಲ ಹಾಕಿ ಮಾಡಬೇಕಂತೆ ಅಂತ ಹೇಳಿದ್ಲು ಅವಳು. ಆಗ ನಾವೊಂದು ಪ್ರಯೋಗ ಮಾಡಿ ನೋಡುವ, ಅದು ತಪ್ಪೇನಾಗುದಿಲ್ಲ ಅಂತ ಹೇಳಿದೆವು. ಬಕೆಟ್ ಅಲ್ಲಿ ಮಾಡಿದ್ರೆ ಬಕೆಟ್ ತೂತ ಮಾಡಬೇಕು, ಅದು ಇನ್ನೂ ಸ್ಕ್ರ್ಯಾಚ್ ಆದರೆ ಫುಲ್ಲು ಭಾಗ ಆದರೆ ಅದು ಬೇಡ, ಇಲ್ಲರೇ ತರಿಸಬೇಕು. ಆ ಸಂದರ್ಭದಲ್ಲಿ ಏನಾಯಿತು, ನಾವು ಸ್ನಾನ ಮಾಡುವ ಒಂದು ಅಲ್ಯೂಮಿನಿಯಂ ಮಂಡೆ ತೂತಾಯಿತು. ಅದನ್ನು ಗುಜ್ಜರಿ ಕೊಡಬೇಕಲ್ಲ, ಗುಜ್ಜರಿ ಕೊಟ್ಟರೆ ಏನು ಸಿಗುದಿಲ್ಲ. ಅದನ್ನು ಹೇಗೂ ತೂತಾಗಿದೆ, ಇನ್ನು 4 ತೂತು ಜಾಸ್ತಿ ಮಾಡುವ ಅಂತ ಹೇಳಿದೆ. ವೇಸ್ಟ್ ನೀರು ಹೋಗ್ಲಿಕ್ಕೋಸ್ಕರ ನಾವು ತೂತು ಮಾಡುವ ಅಂತ ಹೇಳಿದರು. ಹಾಗೆ ಅದನ್ನು ತೂತು ಮಾಡಿದೆವು, ಒಂದು 4 ತೂತು ಜಾಸ್ತಿ ಮಾಡಿದೆವು. ಜಾಸ್ತಿ ಮಾಡಿ ಒಂದು ಲೇಯರ್ ಕೋಕೋಪಿಟ್ ಹಾಕೋದು. ತಳಪಾಯದಲ್ಲಿ ಪ್ರಾರಂಭದಲ್ಲಿ ಕೋಕೋಪಿಟ್ ಹಾಕಬೇಕು. ಕೋಕೋಪಿಟ್ ಅಂದ್ರೆ ಕಾಯಿಸಿಪ್ಪೆ ಹುಡಿ, ಅಂದ್ರೆ ನಮಗೆ ಪ್ರತಿಯೊಂದು ಹೌದು, ಇದು ಹೊರಗಿಂದ ತರೋದು. ಯಾಕಂದ್ರೆ ಅಷ್ಟು ಮೆಷಿನ್ಗಳೆಲ್ಲ ಇದ್ರೆ ಹೌದು, ನಮಗೆ ಲಾಟು ಗಟ್ಟಲೆ ಮಾಡ್ಲಿಕ್ಕೆ ಆಗ್ತದೆ, ಅದರ ಕಷ್ಟ ಆಗ್ತದೆ. ಕೋಕೋಪಿಟ್ ಬ್ಲಾಕ್ ಅಂತ ತಕೊಂಡು ಬರೋದು, ಎಲ್ಲ ಅಂಗಡಿಗಳು ಸಿಗ್ತದೆ ಸಾಮಾನ್ಯ. ಅದು ತಕೊಂಡು ಅದನ್ನು ಸ್ವಲ್ಪ ನೀರಿಗೆ ಹಾಕಿದ್ರೆ ಅದು ತುಂಬ ಆಗ್ತದೆ. ಆ ಕೋಕೋಪಿಟ್ಟನ್ನು ಒಂದು ಲೇಯರ್ ಹಾಕೋದು. ಆಮೇಲೆ ನಮ್ಮ ಮನೆಯ ವೇಸ್ಟ್ ಏನುಂಟು ಎಲ್ಲವನ್ನು ಹಾಕ್ಬೋದು ಅದಕ್ಕೆ. ಅದು ಹಾಕಬಾರ್ದು, ಖಂಡಿತವಾಗಿ ಬೇಯಿಸಿದ ಪದಾರ್ಥಗಳನ್ನು ಕೂಡ ಹಾಕ್ಬೋದು. ಹಾಕಿತ್ತು ಮತ್ತೆ ಒಂದು ಲೇಯರ್ ಪುನಃ ಕೋಕೋಪಿಟ್ ಹಾಕಬೇಕು. ಕೋಕೋಪಿಟ್ ಹಾಕದಿದ್ರೆ ಅದು ಕೊಳ್ತಾಗೋ ಸ್ಮೆಲ್ ಬರ್ತದೆ. ಇನ್ನು ಈ ತೂತ ಮಾಡಿ ಅಡಿಯಲ್ಲಿ ಒಂದು ಪಾತ್ರೆ ಟ್ರೇ ಏನಾದರೂ ಇಡಬೇಕು. ಇಲ್ಲದ್ರೆ ಆ ವೇಸ್ಟ್ ನೀರು ಇಳಿತದೆ. ವೇಸ್ಟ್ ನೀರು ಇಳಿಯದಿದ್ರೆ ವಾಸನೆ ಬರ್ತದೆ. ಈ ವೇಸ್ಟ್ ನೀರು ಇಳಿದ ಅದು ಕೂಡ ಗೊಬ್ಬರ ಆಯಿತು. ಅಂದರೆ ಅದನ್ನು ಡೈಲ್ಯೂಟ್ ಮಾಡಿ ಒಂದಕ್ಕೆ ಡಬ್ಬಲ್, ಈಗ 1 ಲೀಟರ್ ಇದ್ರೆ 2 ಲೀಟರ್ ನೀರು ಹಾಕಿ ಅದನ್ನು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು, ಬುಡಕ್ಕೆ ಹಾಕ್ಬೋದು. ಅದು ನೋಡಿ, ಅದು ಒಂದು ಗೊಬ್ಬರ ಆಯಿತು. ಆ ರೀತಿಯಲ್ಲಿ ಲೇಯರ್ ಹಾಕ್ತಾ ಬರಬೇಕು, ಎಲ್ಲವನ್ನು ಹಾಕ್ಬೋದು. ಹಾಗೆ ಹಾಕಿ ಆಗೋ ಒಂದು ನಿಮಗೆ ಅಂದರೆ ಪಾತ್ರದ ಸೈಜ್ ಮೇಲೆ ಹೊಂದಿಕೊಂಡು 4-5 ತಿಂಗಳಲ್ಲಿ ಒಳ್ಳೆ ಹುಡಿಯಾದ ಒಳ್ಳೆ ಗೊಬ್ಬರ ಬರ್ತದೆ. ತುಂಬ ಚಂದದ ಗೊಬ್ಬರ ಬರ್ತದೆ. ಅದರಲ್ಲಿ ಒಂಥರ ಕಪ್ಪು ಹುಳ ಆಗ್ತದೆ. ಈ ಕಪ್ಪು ಹುಳ ಬೇಗ ಆಗಬೇಕು ಅಂತಂದರೆ ಇದು ಅಂದರೆ ಕಿವಿ ಮಾತು, ಅಂದರೆ ನಮ್ಮ ಅನುಭವವನ್ನು ಹೇಳುದು. ಕೆಲವರು ಹೇಳ್ತಾರೆ ಗೊಬ್ಬರ ಆಗಲಿಲ್ಲ ಅಂತ. ಗೊಬ್ಬರ ಆಗಲಿಲ್ಲ ಅಂತಾದರೆ ಅಂದರೆ ಆ ಹುಳ ಬರಲಿಲ್ಲ,
ಕಪ್ಪು ಕಪ್ಪು ಬರಲಿಲ್ಲ ಅಂತಾದ್ರೆ ಖಂಡಿತವಾಗಿ ಒಂದು ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಹಾಕಿ, ಹುಳಿ ಮಜ್ಜಿಗೆ ಹಾಕಿದ ತಕ್ಷಣ ಅದರ ಮರುದಿವಸ ನೋಡಿ ನಿಮಗೆ ಹುಳ ಆಗ್ತದೆ. ಆ ಹುಳ ಆದ ಕೂಡಲೇ ತುಂಬಾ ರಾಶಿ ರಾಶಿ ಹುಳ ಆಗ್ತದೆ. ಹುಳ ಆದ ತಕ್ಷಣ ನಿಮಗೆ ಗೊಬ್ಬರ ಆಗ್ಲಿಕ್ಕೆ ಶುರುವಾಗ್ತದೆ. ಅದಾಗಿ 1 ತಿಂಗಳಲ್ಲಿ ನಿಮಗೆ ಚಂದವಾದ ಗೊಬ್ಬರ ಸಿಗ್ತದೆ. ಮತ್ತೆ ಅದನ್ನು ನಿಮಗೆ ಅಂದ್ರೆ ಸ್ವಲ್ಪ ಕೈಗೆ ಹಿಡಿದ ರೀತಿಯಲ್ಲಿ ಇರ್ತದೆ. ಆ ರೀತಿ ಬೇಡ ಅಂತ ಆದ್ರೆ ಅದನ್ನು ತೆಗೀರಿ, ಒಂದು ಗೋಣಿ ಹಾಕಿ ಬಿಸಿಲಲ್ಲಿ ಒಣಗಿಸಬಾರದು, ನೆರಳಲ್ಲಿ ಒಣಗಿಸಿ. ನೆರಳು ಒಣಗಿಸಿದಾಗ ಒಳ್ಳೆ ಚಾದ ಪುಡಿ ಆದಾಗೆ ಚಂದ ಗೊಬ್ಬರ ಸಿಗ್ತದೆ. ಅದನ್ನು ಬೇಕಾದ ರೀತಿಯಲ್ಲಿ ನಮಗೆ ಹರಡಿ ಹಾಕ್ಬೋದು. ಇದು ನಮ್ಮದು ಒಂದು ವಿಧಾನ ಮನೆಯ ವೇಸ್ಟಿಂದ. ಇನ್ನೊಂದು ನಾವು ಎರೆಹುಳ ಗೊಬ್ಬರ ಮಾಡ್ತೇವೆ ಮನೆಯಲ್ಲಿ. ಅದ್ಯಾವ ಥರ? ಈ ಎರೆಹುಳವನ್ನ ಅದು ನನಗೆ ಅದೊಂದು ಹುಚ್ಚಿತ್ತು. ಅಂದ್ರೆ ನಾವು ಹಳ್ಳಿಯವರಲ್ಲ, ಈ ಮಳೆಗಾಲದಲ್ಲಿ ತೋಟದಲ್ಲಿ ನೆಲದಲ್ಲಿ ಎಲ್ಲ ಬರ್ತದೆ. ಇದನ್ನು ತಗೊಂಡೋಗಿ ಅಂದ್ರೆ ನಾವು ಪಾಠದಲ್ಲಿ ಓದಿದ ನೆನಪು, ಆ ಎರೆಹುಳ ರೈತನ ಮಿತ್ರ, ನಾವು ಹಿಂದೆ ಓದಿದ್ದದು. ಇದನ್ನು ಹೇಗೆ ನಾವು ಪ್ರಾಕ್ಟಿಕಲ್ ಮಾಡಿದರೆ ನಮ್ಮ ಮಕ್ಕಳಿಗೂ ಸಹ ಹೇಳ್ಬೋದು, ಅವರಿಗೊಂದು ನಾಲೆಜ್ ಬರ್ತದೆ. ಹೇಗೆ ಮಾಡುವಂತ ಯೋಚನೆ ಮಾಡಿ ನಾನು ಏನು ಮಾಡಿದೆ, ಹಾಗೆ ಹುಡುಕಿ ಆಗುವಾಗ ಖಂಡಿತ ಅಂದ್ರೆ ಫುಲ್ ಡಿಟೇಲ್ ಇತ್ತು ಅದರಲ್ಲಿ. ಅಂದ್ರೆ ನಾವು ಎರೆಹುಳವನ್ನು ನಾವು ಕಳಿಸ್ತೇವೆ ಹಾಗೆ ಹೀಗೆ ಅಂತ, ಆನ್ಲೈನಲ್ಲಿ ಟ್ರೇ ತರಿಸ್ತೇವೆ ಹಾಗೆ ಹೀಗೆ ಅಂತೆಲ್ಲ ಹಾಗೆ ನೋಡುವ ಅಂತ ಸ್ಯಾಂಪಲ್. ಯಾಕಂದ್ರೆ ನಮಗೆ ಎರೆಹುಳವನ್ನ ಅಂದ್ರೆ ತೊಟ್ಟಿ ಮಾಡಲಿಕ್ಕೆ ನಾವು ಪೇಟೆಯಲ್ಲಿ ಇರುವವರು, ಹಳ್ಳಿಯಲ್ಲಿ ಮಾಡಬಹುದು, ಪೇಟೆಯಲ್ಲಿ ಜಾಗ ಇಲ್ಲದವರು ಎಲ್ಲಿ ತೊಟ್ಟಿ ಮಾಡೋದು. ಮತ್ತೆ ಅದಕ್ಕೆ ತೊಟ್ಟಿ ಮಾಡಿದ್ರೆ ಅದಕ್ಕೆ ಕಾಟ ಜಾಸ್ತಿ, ಹೆಗ್ಣ ಬರ್ತದೆ, ಇಲಿ ಬರ್ತದೆ, ಇರುವೆಗಳು ಬರ್ತದೆ. ಇದರನ್ನು ರಕ್ಷಣೆ ಮಾಡಬೇಕು, ಇಲ್ಲದ್ರೆ ನಮಗೆ ಗೊಬ್ಬರ ಆಗುದಿಲ್ಲ. ಇದಕ್ಕೆ ಸುಲಭದ ಉಪಾಯ ಅಂದರೆ ಒಂದು ಟ್ರೇ ತರುವ ಅಂತ ಮಾಡಿದೆವು. ಹಾಗೆ ಈಗೆಲ್ಲ ನಮಗೆ ಮತ್ತೆ ಐಡಿಯಾ ಬರ್ತದೆ. ಈಗ ಬಕೆಟಲ್ಲಿ ಕೂಡ ತೂತ ಮಾಡಿ ಮಾಡ್ಲಿಕ್ಕೆ ಆಗ್ತದೆ. ಅದು ಮತ್ತೆ ಪ್ರಯೋಗ ಮಾಡಿದೆ ನಾನು ಅದನ್ನು ಸಹ. ಟ್ರೇ ತಂದದ್ದು ಪ್ರಾರಂಭದಲ್ಲಿ. ಟ್ರೇ ತಂದು ಅದು ನಮಗೆ ಮತ್ತೆ ಎರೆಹುಳ ಬೇಕಲ್ಲ, ಟ್ರೇ ಜೊತೆಗೆ ಎರೆಹುಳವನ್ನು ಅವರು ಕಳಿಸಿಕೊಟ್ರು, ಆನ್ಲೈನಲ್ಲಿ ಕಳಿಸಿಕೊಟ್ರು. ಅದನ್ನು ಮಾಡುವ ವಿಧಾನವೂ ಸಹ ಅವರು ಹೇಳಿದ್ರು ಅದರಲ್ಲಿ. ಹಾಗೆ ಪ್ರಾರಂಭದಲ್ಲಿ ಅದಕ್ಕೆ ನಮ್ಮ ಈ ವೇಸ್ಟ್ ರಟ್ಟಿನ ಬಾಕ್ಸ್ ಅದನ್ನು ಪೀಸ್ ಮಾಡಿ ಹಾಕಬೇಕು ಸ್ವಲ್ಪ. ಅದರ ಮೇಲಿಂದ ನಾನು ಆಗ್ಲೇ ಹೇಳಿದಾಗ ಈ ಕೋಕೋ ಪಿಟ್ಟನ್ನ ಒದ್ದೆ ಮಾಡಿ ಹಾಕಬೇಕು. ಒದ್ದೆ ಮಾಡಿ ಹಾಕಿ ಅದರ ಮೇಲಿಂದ ಈ ಎರೆಹುಳವನ್ನ ಬಿಡಬೇಕು. ಎರೆಹುಳವನ್ನ ಬಿಟ್ಟು ಇಮ್ಮಿಡಿಯೇಟ್ ಫುಡ್ ಹಾಕಬಾರ್ದು. ಆ ಎರೆಹುಳ ಆ ಕೋಕೋ ಪಿಟ್ಟಿಗೆ ಸೆಟ್ ಆಗಬೇಕು. ಅಟ್ಲೀಸ್ಟ್ ಒಂದು 2 ದಿವಸ ಅದಕ್ಕೆ ಎಂತ ಹಾಕಬಾರ್ದು, ಫುಡ್ ಏನು ಹಾಕಬಾರ್ದು. ಆ ನಂತರ ಹಂತ ಹಂತವಾಗಿ ಸ್ವಲ್ಪವೇ ಫುಡ್ ಕೊಡಬೇಕು. ಪ್ರಾರಂಭದಲ್ಲಿ 1 ಸ್ಪೂನ್ ಕೊಟ್ಟರು ಸಾಕು. ಪೌಡರ್ ಅಂದ್ರೆ ಸ್ವಲ್ಪ ಮೆತ್ತಗೆ ಮಾಡಿ ಕೊಟ್ರೆ, ಇದು ನಮ್ಮ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೊಟ್ರೆ ಸಾಕಾಗ್ತದೆ. ಆಹಾರ ಅಂದ್ರೆ ಏನು ಕೊಡುವಂಥದ್ದು ನೀವು? ಆಹಾರ ಅಂದ್ರೆ ಇಲ್ಲಿ ನಾವು ಕೊಡುವಾಗ ಸ್ವಲ್ಪ ಜಾಗ್ರತೆ ಬೇಕು. ನಾವು ಬೇಯಿಸಿದ್ದನ್ನು ಕೊಡಬಾರ್ದು. ಆಗ ಹೇಳಿದ್ದಕ್ಕೆ ಅದು ಎರೋಬಿಕ್ ಕಾಂಪೋಸ್ಟ್, ಅದಕ್ಕೆ ನಾವು ಬೇಯಿಸಿದನ್ನು ಮನೆಯ ವೇಸ್ಟ್ ಪ್ರತಿಯೊಂದನ್ನು ಹಾಕ್ಬೋದು. ಆದ್ರೆ ಇಲ್ಲಿ ಹಾಕುವಾಗ ಎರೆಗೊಬ್ಬರ ತಯಾರಿಯಲ್ಲಿ ಇಲ್ಲ. ಹೌದು, ಎರೆಗೊಬ್ಬರ ತಯಾರಿಯಲ್ಲಿ ಇದರಲ್ಲಿ ಇದರಲ್ಲಿ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು, ಮತ್ತೆ ಸೊಪ್ಪು ಯಾವ್ದು ಸಹ ಹಾಕ್ಬೋದು. ಅಂದ್ರೆ ಆದಷ್ಟು ಮೆತ್ತಗಿರುವ ಬೇಗ ಕರಗುವಂತ ಸೊಪ್ಪುಗಳನ್ನು ಹಾಕಿದ್ರೆ ತುಂಬಾ ಒಳ್ಳೇದು. ಇಂಥದನ್ನೇ ನಾವು ಹಾಕಬೇಕು. ಅದು ಅಂದ್ರೆ ತಿಂತ ಬಂದ ಹಾಗೆ ಎರೆಹುಳ ದೊಡ್ಡದಾಗ್ತದೆ, ಮರಿ ಇಡ್ತಾ ಹೋಗ್ತದೆ. ಅದು ತಿನ್ನುವುದು ಅದು ನಮಗೆ ಗೊತ್ತಾಗ್ತದೆ. ಅದು ನಾನೀಗ ಅಂದ್ರೆ ಅದು ಬೈ ಪ್ರಾಕ್ಟೀಸ್ ಅಲ್ಲಿ ನಮಗೆ ಗೊತ್ತಾಗ್ತಾ ಹೋಗ್ತದೆ ತುಂಬಾ ಆಗುವಂಥದ್ದು. ಅಷ್ಟೊತ್ತಿಗೆ ಇದಕ್ಕೆ ಸಾಕಾಗ್ಲಿಲ್ಲ ಅನ್ನಿಸ್ತದೆ, ನಾವು ಪುನಃ ಜಾಸ್ತಿ ಹಾಕಬೇಕು. ಆ ರೀತಿಯಲ್ಲಿ ಸಿಪ್ಪೆಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕುವಂಥದ್ದು ಹಾಕ್ಬೋದು. ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ನಿಧಾನ ಆಗ್ತದೆ. ಗ್ರೈಂಡ್ ಮಾಡಿ ಹಾಕಿದ್ರೆ ಅದು ಬೇಗ ತಿಂತದೆ. ಅಂದ್ರೆ ಮರುದಿವಸಕ್ಕೆ ನಿಮಗೆ ಆ ಸಿಪ್ಪೆಗಳೆಲ್ಲ ಖಾಲಿ ಆಗ್ತದೆ. ಅಲ್ಲಿ ಹೊಸದ ಹಾಕ್ಲಿಕ್ಕೆ ನಮಗೆ ಜಾಸ್ತಿ ಹಾಕ್ಲಿಕ್ಕೆ ಸುಲಭ ಆಗ್ತದೆ. ನಾವು ಜಾಸ್ತಿ ಹಾಕಿದಾಗೆ ಗೊಬ್ಬರವೂ ಜಾಸ್ತಿ ಆಗ್ತದೆ. ಅಂದ್ರೆ 1 ತಿಂಗಳಲ್ಲಿ ಇದು ನನ್ನ ಅನುಭವ. ನಾನು ಮಾಡ್ತಾ ಅನುಭವ. ಹೌದು, 1 ತಿಂಗಳಲ್ಲಿ ನಾವು ಒಂದು 10 kg ಗೊಬ್ಬರವನ್ನು ತೆಗೆದಿದ್ದೇವೆ. ಅದು ಮತ್ತೆ ಆಗ್ತದೆ. ನೀವು 2 ಹುಳ ಬಿಟ್ಟರು ಸಾಕು. ಪ್ರಾರಂಭದಲ್ಲಿ ನೀವು ಪ್ರಾರಂಭ ಮಾಡುವಾಗ ಎಷ್ಟು ಹುಳಗಳಂತ? 4 ಹುಳ ಅವರು ಕಳಿಸಿದ್ದು, ಖಾಲಿ 4 ಹುಳ. 4 ಹುಳದಿಂದ ನೀವು 10 kg ಅಷ್ಟು ಪಡ್ಕೊಂಡ್ರಿ. ಹೌದು, ಅದು ಮತ್ತೆ ಡಬಲ್ ಆಗ್ತಾ ಹೋಗ್ತದೆ. ನಾವು ಹೇಗೆ ಗೊಬ್ಬರ ಹಾಕ್ತೇವ ಅದೇ ನಾನು ಅದಕ್ಕೆ ಹೇಳಿದ್ದು. ನಾವು ಅದನ್ನು ಪುಡಿ ಮಾಡಿ ಹಾಕಿದ ಕೂಡಲೇ ಅದು ಬೇಗ ಜಾಸ್ತಿ ಆಗ್ತದೆ, ಡಬಲ್ ತ್ರಿಬಲ್ ಹಾಗೆ ಆಗ್ತಾ ಹೋಗ್ತದೆ. ಇನ್ನು ಈ ಎರೆಹುಳದ ಏನು ವಿಸರ್ಜನೆ ಉಂಟಲ್ಲ, ಯೂರಿನ್, ಅದಕ್ಕೆ ನಾವು ಒಂದು ಅಡಿಯಲ್ಲಿ ಒಂದು ಟ್ಯಾಪ್ ತರ ಇರ್ತದೆ, ಯೂರಿನ್ ಅದನ್ನು ತೆಗಿಬೇಕು. ಒಂದು ಗ್ಲಾಸ್ ಯಾವುದು ಆಗ್ತದೆ
ಅದು ಸಹ ನೋಡಿ ಒಳ್ಳೆ ಗೊಬ್ಬರ. ಅದು ನೀವು ನಾವು ಅದನ್ನು ದಿವಸಕ್ಕೊಮ್ಮೆ ತೆಗಿತಾ ಬಂದಾಗುವಾಗ ನಮಗೆ ಅದನ್ನು ತೆಗೆದು ಡೈರೆಕ್ಟ್ ಅದನ್ನು ಹಾಗೆ ಹಾಕಿರೋದು ತುಂಬಾ ಖಾರ ಇರ್ತದೆ. ಅದನ್ನು ಕೂಡ ಡೈಲ್ಯೂಟ್ ಮಾಡಬೇಕು. ಅದನ್ನು ಸಹ ಹಾಗೆ ನಾವು ಅದರಲ್ಲಿ ಹೇಗೆ ನೀರನ್ನ ವೇಸ್ಟ್ ನೀರು ಅಂದ್ರೆ ತರಕಾರಿ ಸಿಪ್ಪೆಗಳಿಗೆ ವೇಸ್ಟ್ ಇಂದ ಬಂದ ನೀರನ್ನು ಹೇಗೆ ನಾವು ಡೈಲ್ಯೂಟ್ ಮಾಡಿ ಹಾಕ್ತೇವ, ಅದೇ ರೀತಿ ಇದನ್ನು ಸಹ ಹಾಕ್ಬೇಕು. ಇದಕ್ಕೆ ತುಂಬಾ ಶಕ್ತಿ ಇದರಲ್ಲಿ, ಅದರ ಯೂರಿನಿಗೆ ತುಂಬಾ ಶಕ್ತಿ. ಗಿಡಗಳು ತುಂಬಾ ಸೊಗಸಾಗಿ ಬರ್ತದೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ನಮಗೆ ಕಾಯಿಲೆಗಳು ಬರೋದು ಸ್ವಲ್ಪ ಕಡಿಮೆ ಆಗ್ತದೆ ಇದರಲ್ಲಿ. ಹಂತ ಹಂತವಾಗಿ ಮಾಡ್ತಾ ಬಂದ್ರೆ ಆಯ್ತು. ಈ ರೀತಿಯಲ್ಲಿ ಬೇಸಿಗೆಯಲ್ಲೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಎರೆಗೊಬ್ಬರ? ಬೇಸಿಗೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕಂದ್ರೆ ನನಗೆ ಪ್ರಾರಂಭದಲ್ಲಿ ನನಗೆ ಇದರ ಅನುಭವ ಇರಲಿಲ್ಲ. ಬೇಸಿಗೆಯಲ್ಲಿ ಸಹ ನಾನೇನು ಮಾಡಿದೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹಾಕುವ ರೀತಿಯಲ್ಲಿ ಇದನ್ನು ಹಾಕ್ತಾ ಬಂದೆವು ನಾವು. ಇದನ್ನು ನಾವು ಹಾಕ್ತಾ ಬಂದಾಗ ಏನಾಯಿತು, ಎರೆಹುಳ ಎಲ್ಲ ಹೊರಗೆ ಬರಲಿಕ್ಕೆ ಶುರುವಾಯಿತು. ಹೇಗೆ ಅಂದರೆ ಏನು ನಾವು ಹೇಳ್ತೇವಲ್ಲ ಅಟ್ಟಿ ಅಟ್ಟಿ ಬರೋದು ಅಂತ, ಆ ರೀತಿಯಲ್ಲಿ ಒಳಗೆ ಎರೆಹುಳ ಇಲ್ಲ, ಎಲ್ಲ ಹೊರಗೆ ಬರೋದು. ಎಲ್ಲ ಹೊರಗೆ ಬಂದಾಗ ನನಗೆ ಟೆನ್ಷನ್. ಅದನ್ನು ತೆಗೆದು ನನಗೆ ಇದೇ ಕೆಲಸ, ಇದನ್ನು ತೆಗೆದು ಒಳಗೆ ಹಾಕೋದು. ಒಳಗೆ ಹಾಕಿ ನಾನು ಮನೆ ಒಳಗೆ ಹೋಗಿದ್ದು ಪುನಃ ಬರ್ತದೆ ಹೊರಗೆ. ಇದೇ ರೀತಿ ಆಯಿತು. ಮತ್ತೆ ನಾನು ಐಡಿಯಾ ಮಾಡಿದೆ, ಬಹುಶಃ ಇದು ಸೆಕೆಗೆ ಇರ್ಬೋದು ಅಂತ. ಆ ಸಲ ನನಗೆ ತುಂಬ ಎರೆಹುಳ ಸತ್ತು ಹೋಯಿತು. ಅಂತೂ ಕೆಲವಿತ್ತು, ಮತ್ತೆ ಅಲ್ಲಿಗೆ ಬಿಟ್ಟೆವು ನಾವು. ಈಗ ನೋಡ ಎಂತ ಮಾಡೋದು ಬೇಡ ಅಂತ. ಮತ್ತೆ ನೆಕ್ಸ್ಟ್ ಇಯರಿಗೆ ಏನಾಯಿತು, ಬೇಸಿಗೆಗಾಲದಲ್ಲಿ ಒಳ್ಳೆ ಸೆಕೆ ಪ್ರಾರಂಭ ಆಗುವಾಗ ಏನು ಫುಡ್ ಹಾಕದೆ ಹಾಗೆ ಬಿಟ್ಟೆವು. ಏನಾಗ್ತದೆ ನೋಡುವ, ಹೇಗೂ ಸಾಯ್ತದೆ ಇದು ನಮ್ಮ ಅಂದ್ರೆ ಪ್ರಾಕ್ಟಿಕಲ್ ನಾವು ಮಾಡಿದ್ ನೋಡು ಹೇಗೆ ಆಗ್ತದೆ ನೋಡುವ ಅಂತ. ನೋಡುವಾಗ ಏನಾಗ್ಲಿಲ್ಲ. ಅಲ್ಲಿ ಇರುವ ಗೊಬ್ಬರವನ್ನೇನೋ ಸ್ವಲ್ಪ ಸ್ವಲ್ಪ ಉಳಿದನ್ನು ತಿಂದುಕೊಂಡು ಸೈಲೆಂಟಾಗಿ ಅದರ ಪಾಡಿಗಿತ್ತು. ಒಂದು ಎರೆಹುಳು ಹೊರಗೆ ಬರಲಿಲ್ಲ, ಅದರಷ್ಟಕ್ಕಿತ್ತು. ಆಮೇಲೆ ಯಾವಾಗ ನಮ್ಮ ಸೆಕೆ ಕಡಿಮೆ ಆಯಿತು, ಅದನ್ನು ಪುನಃ ನಾವೀಗ ಹೂವಿನ ಗಿಡ ಹೇಗೆ ರೀಪಾಟ್ ಮಾಡುದು ಅಂತ ಹೇಳುದಿಲ್ವ, ಅದೇ ರೀತಿ ಇದನ್ನು ಸಹ ಎಲ್ಲ ಎರೆಹುಳವನ್ನು ತೆಗೆದೆವು, ಗೊಬ್ಬರವನ್ನು ಸಪರೇಟ್ ಮಾಡಿದೆವು. ಮತ್ತೆ ಪುನಃ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಸೆಟ್ ಮಾಡ್ತಾ ಬಂದು ಬಿಟ್ಟೆವು, ಮಾಡಿದೆವು. ಪುನಃ ಸರಿ ಆಯ್ತದು. ಆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕಾಗ್ತದೆ ಅದನ್ನು. ಈಗ ಬೇಸಿಗೆಯಲ್ಲಿ ನಿಮ್ಮ ಗಿಡಗಳನ್ನು ಈ ತೀವ್ರ ತಾಪಮಾನದಿಂದ ಯಾವ ರೀತಿ ನೀವು ಸಂರಕ್ಷಿಸುವಂಥದ್ದು? ಹೌದು, ಇದು ಒಂದು ಎಲ್ಲರ ದೊಡ್ಡ ಸವಾಲು ಕುಂಡಗಳಲ್ಲೆಲ್ಲ ಬೆಳೆಯುವಂಥವರಿಗೆ. ಹೌದು, ಖಂಡಿತವಾಗಿ. ಅತಿ ಮುಖ್ಯವಾಗಿ ಪೇಟೆ ವಾಸ ಮಾಡುವಂಥವರಿಗೆ ಇದು ದೊಡ್ಡ ಸವಾಲಾಗಿದೆ. ಅದಕ್ಕೆ ನಾವು ಕಂಡುಕೊಂಡ ರೀತಿ ಏನು ಅಂತ ಹೇಳಿದ್ರೆ, ನಾವು ಇದರಲ್ಲಿ ಸಹ ಯಾವುದಾದ್ರೂ ಅಷ್ಟೇ ಒಂದೊಂದು ರೀತಿಯ ನಾವು ಪ್ರಯೋಗಗಳನ್ನು ಮಾಡಿಕೊಂಡು ಹೋದರೆ ಮಾತ್ರ ನಮಗೆ ಅದರಲ್ಲಿ ಅಭಿವೃದ್ಧಿ ಕಾಣ್ತದೆ, ಇಲ್ಲರೆ ಆಗುವುದಿಲ್ಲ. ನಾವು ಏನು ಮಾಡಿದೆವು ಅಂದರೆ, ಬುಡವನ್ನು ಸ್ವಲ್ಪ ಅಗ್ದೆವು. ಆಮೇಲೆ ಮನೆಯಲ್ಲಿ ಇರುವಂಥ ವೇಸ್ಟ್, ಇದು ತೆಂಗಿನ ಸಿಪ್ಪೆ, ಅದನ್ನು ಸ್ವಲ್ಪ ಸಣ್ಣ ಸಣ್ಣ ಮಾಡಿ ಅದರ ಬುಡಕ್ಕೆ ಹಾಕಿದೆವು. ಒಂದು ರೀತಿಯಲ್ಲಿ ಗೊಬ್ಬರ ಸಹ ಆಗ್ತದೆ. ಅದನ್ನು ಮುಚ್ಚುದು, ಆಮೇಲೆ ನೀರು ಬಿಡುದು. ಅದು ನಿಮಗೆ ಒಂದು 2 ದಿವಸಕ್ಕೆ ಏನಾಗುವುದಿಲ್ಲ. ಇನ್ನೊಂದು, ಈ ನಮ್ಮ ತರಗೆಲೆ ಅಂದರೆ ಈ ಬೇಸಿಗೆಯಲ್ಲಿ ತುಂಬ ನಮಗೆ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಬಜಕ್ಕಿರೆ ಅಂತ ಹೇಳ್ತೇವೆ. ಈ ಬಜಕ್ಕಿರೆಯನ್ನು ಅದು ತಂದು ಮುಚ್ಚುದು, ಗೊಬ್ಬರ ಸಾಕ್ತದೆ ನಿಧಾನವಾಗಿ. ಅದನ್ನು ನಾವು ಆಲ್ರೆಡಿ ಈ ಏನು ಸಾವಯವ ಗೊಬ್ಬರ ಹಾಕಿದ ಕಾರಣ ಎರೆಹುಳ ಪ್ರತಿಯೊಂದು ಪಾಟುಗಳಲ್ಲಿ ಇರ್ತದೆ. ಇದು ಏನು ಈ ಬಜಕ್ಕಿರೆಯನ್ನ ತರಗೆಲೆಯನ್ನ ಚಂದ ತಿಂತದೆ, ಹುಡಿ ಮಾಡ್ತಾಗ್ತದೆ. ನಮಗೆ ಡಬಲ್ ಪ್ರಾಫಿಟ್. ಒಂದು ಕಡೆಯಲ್ಲಿ ನೀರಿನ ಅಂಶ ನಮಗೆ ಕಮ್ಮಿ ಸಾಕಾಗ್ತದೆ ಪಾಟುಗಳಿಗೆ ಹಾಕೋದು, ಇನ್ನೊಂದು ಕಡೆಯಲ್ಲಿ ಗೊಬ್ಬರವೂ ಆಯಿತು. 2 ರೀತಿಯ ಪ್ರಯೋಜನ ನಮಗೆ ಅದರಲ್ಲಾಯಿತು. ಇನ್ನೊಂದು ಹಂತದಲ್ಲಿ ನಾನು ಆಗಲೇ ಹೇಳಿದಾಗೆ ಈ ರಟ್ಟು ಏನು ವೇಸ್ಟ್ ಬಾಕ್ಸ್, ಅದನ್ನು ಕೂಡ ಪೀಸ್ ಮಾಡಿ ಮುಚ್ಚಿರೆ ಅದು ತಾತ್ಕಾಲಿಕವಾಗಿ ಪ್ರಯೋಜನ ನಮಗೆ ಸಿಗ್ತದೆ ಅದರಲ್ಲಿ. ಈಗ ಮುಂದಿನ ಬೆಳೆಗೆ ನಿಮ್ಮ ಹೂವಿನ ಗಿಡದ ಹೂವಿನ ಬೀಜಗಳಾಗಿರ್ಬೋದು ಅಥವಾ ತರಕಾರಿ ಬೀಜಗಳನ್ನು ನೀವು ಯಾವ ರೀತಿ ಸಂರಕ್ಷಿಸಿರ್ತೀರಿ? ನಾವು ಏನು ಮಾಡ್ತೇವೆ ಅಂತಂದರೆ, ಅದನ್ನು ಸಂಗ್ರಹಿಸೋದು. ಈಗ ಅತಿ ಮುಖ್ಯವಾಗಿ ತರಕಾರಿಗಳಿಂದ ನಮಗೆ ಬೀಜ ಮುಂದಿನ ಸಲಕ್ಕೆ ಬೇಕೇ ಬೇಕು. ಏನು ಮಾಡ್ತೇವೆ ಅಂದರೆ, ಪ್ರಾರಂಭದಲ್ಲಿ ಬಿಟ್ಟದ ಆ ಕಾಯಿಯನ್ನು ನಾವು ಬೀಜಕ್ಕೆ ಅಂತ ಇಡುವುದಿಲ್ಲ. 2ನೇ ಸ್ಟೆಪ್ಪಲ್ಲಿಂದ 2ನೇ ಹಂತದಲ್ಲಿ ಬಿಟ್ಟದನ್ನು ನಾವು ಬೀಜಕ್ಕೆ ಅಂತ ಇಡ್ತೇವೆ. ಅಂದರೆ ಅದು ಸುರುವಿದಷ್ಟು ಚೆನ್ನಾಗಿರುವುದಿಲ್ಲ. 2ನೇದ ಸ್ವಲ್ಪ ಗಿಡ ಅಥವಾ ಬಳ್ಳಿ ಬಲಿಷ್ಠವಾಗಿರ್ತದೆ ಅಂತ. ಅದರಲ್ಲಿ ಬಿಟ್ಟದನ್ನು ನಾವು ಹಣ್ಣಾಗೋ ತನಕ ಅದೆಲ್ಲರೂ ಮಾಡುವ ರೀತಿಯಲ್ಲಿ ಇಟ್ಟು, ಆಮೇಲೆ ಅದನ್ನು ಬೀಜವನ್ನು ತೆಗೆದು ಇನ್ನಿರುವ ಸಮಸ್ಯೆಗಳು ಹೇಗೆ ಇಡುದು ಅಂತ ನಾವು ಕಂಡುಕೊಂಡ ರೀತಿ ಅಂದರೆ, ನಾವು ಅದನ್ನು ಚಂದ ಕವರಲ್ಲಿ, ಕರಡಿಗೆಯಲ್ಲಿ, ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇವೆ.
ಅಂದ್ರೆ ಅದು ಒಂದೇ ಲೆವೆಲ್ನ ಏನು ಏರ್ ಕಂಡೀಷನ್ ತರ ಮೇಂಟೈನ್ ಆದ್ರೆ ಬೀಜಗಳು ನೀವು ವರ್ಷಾನುಗಟ್ಲೆ ಇಡಿ ಹಾಳಾಗುದಿಲ್ಲ. ನಾವು ಆ ರೀತಿಯಲ್ಲಿ ಇಟ್ಟು 4-5 ವರ್ಷ ಆದ ನಂತರ ಹಾಕಿದ ಬೀಜ ಕೂಡ ನಮಗೆ ಗಿಡ ಆಗಿದೆ, ಏನು ಸಮಸ್ಯೆಗಳಾಗಲಿಲ್ಲ ಅದರಲ್ಲಿ. ಈಗ ನೀವು ನಿಮ್ಮ ಗಿಡಗಳಿಗೆ ಏನಾದರೂ ರೋಗ ಬಾಧೆ ಎಲ್ಲ ಬಂದರೆ ಯಾವ ರೀತಿ ನೀವು, ಅಥವಾ ಕೀಟ ರೋಗ ಬಾಧೆ ಯಾವುದಾದ್ರೂ ಇದ್ದರೆ ಯಾವ ರೀತಿ ನೀವು ಅದನ್ನು ನಿರ್ವಹಣೆ ಮಾಡುವಂಥದ್ದು? ಇದು ಒಂದು ದೊಡ್ಡ ಸವಾಲು. ಎಲ್ಲರೂ ಅಂದರೆ ಅದು ಹಾಕ್ಬೋದು ಇದು ಹಾಕ್ಬೋದು ಅಂತೆಲ್ಲ ಹೇಳ್ತಾರೆ. ಈಗ ಕೀಟನಾಶಕ ಅಂಗಡಿಗಳಲ್ಲಿ ಸಿಗುವಂತಹ ಕೀಟನಾಶಕಗಳನ್ನು ತಂದು ಹಾಕ್ಬೋದು ಅಂತ. ತರಕಾರಿಗಳಿಗೆ ನಾವು ತಿನ್ನೋ ತರಕಾರಿಗಳಿಗೆ ಅದನ್ನು ಬಳಸಿಕೊಳ್ಳಿಕ್ಕೆ ಆಗುದಿಲ್ಲಲ್ಲ. ಹೌದು, ಖಂಡಿತ. ಹಾಗೆ ಬಳಸಿಕೊಳ್ಳುವುದಾದ್ರೆ ನಾವು ಹೊರಗಿನ ತಂದು ಮಾಡೋದು ಸುಲಭ ನಮಗೆ. ಅದಕ್ಕೆ ನಾವು ಕಂಡುಕೊಂಡದೆಂತ ಅಂದ್ರೆ, ನಾನು ಆಗ್ಲೇ ಹೇಳಿದೆವು ನಾವು ಹಳ್ಳಿಯವರು ಅಂತ. ಹಳ್ಳಿಯಿಂದ ಬರುವಾಗ ನಾವೇನ್ ಮಾಡ್ತೇವೆ ಅಂದ್ರೆ, ಗೋಮೂತ್ರ ಊರಲ್ಲಿ ಸ್ವಲ್ಪ ತೋಟ ಏನಾದ್ರು, ಹೌದು ತೋಟ ಇದೆ, ಮತ್ತೆ ಈಗೆಲ್ಲ ದೊಡ್ಡ ಇದಾಗ್ತಾ ಉಂಟು. ಮೊದಲು ದೊಡ್ಡ ದನ ಸಾಕುದು ಅಂತ, ಹಳ್ಳಿ ದನಗಳು ಊರ ದನಗಳು ಅಂತ ನಾವು ಆಡು ಭಾಷೆಯಲ್ಲಿ. ನಮ್ಮಲ್ಲಿ ಮೊದಲಿಂದಲೂ ಊರ ದನಗಳನ್ನೇ ಸಾಕುದು. ಊರ ದನಗಳನ್ನು ಕಟ್ಟಿ ಹಾಕುದಿಲ್ಲ, ಕಟ್ಟಿ ಹಾಕ್ತೇವೆ ಹಟ್ಟಿಯಲ್ಲೆಲ್ಲ, ತೋಟದಲ್ಲಿ ಮೇಯ್ಲಿಕ್ಕೆ ಅಂತ ಕಟ್ಟಿ ಹಾಕ್ತೇವೆ. ಆ ದನಗಳ ಸಗಣಿಯನ್ನು ಗೋಮೂತ್ರವನ್ನ ಸಂಗ್ರಹಿಸಿ ತರುವುದು. ಮನೆಯನ್ನು ಬರುವಾಗ ನಾವು ಊರಿಗೆ ಹೋಗಿ ಬರುವಾಗ ಸಂಗ್ರಹಿಸಿ ತರ್ತೇವೆ. ಅದರಿಂದಲೇ ನಾವು ಜೀವಾಮೃತ ಅಂತ ರೆಡಿ ಮಾಡ್ತೇವೆ. ಅದಕ್ಕೆ ಅಂದ್ರೆ ನಾನು ಶಾರ್ಟ್ ಆಗಿ ಹೇಳ್ತೇನೆ, ಅಂದ್ರೆ ಹಾಕುವ ಪ್ರಮಾಣ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹಾಕ್ತಾರೆ. ಇದು ನಾವು ಕಂಡುಕೊಂಡ ರೀತಿಯಲ್ಲಿ ಅದಕ್ಕೆ 1 ಲೀಟರ್ ಗೋಮೂತ್ರ ಇದ್ರೆ ಅದಕ್ಕೆ 5 ಲೀಟರ್ನಷ್ಟು ನೀರು ಹಾಕೋದು. ಆಮೇಲೆ 1 ಅಚ್ಚಿನಷ್ಟು ಬೆಲ್ಲ ಹಾಕ್ತೇವೆ. ಆಮೇಲೆ 1 ಮುಷ್ಟಿಯಷ್ಟು ಮಣ್ಣು ಹಾಕ್ತೇವೆ. ಆಮೇಲೆ 1-2 ಮುದ್ದೆ ಸಗಣಿ ಹಾಕ್ತೇವೆ. ಇಷ್ಟನ್ನು ಮಾಡಿ ಮತ್ತೆ ಒಂದು ನೆಲಗಡಲೆ ಹಿಂಡಿಯನ್ನು ಹಾಕ್ತೇವೆ, 1 ಮುಷ್ಟಿ ನೆಲಗಡಲೆ ಹಿಂಡಿ. ಇಷ್ಟನ್ನು ಹಾಕಿ 1-2 ದಿವಸ ಇಡ್ತೇವೆ. ಅದನ್ನು ಪ್ರತಿ ದಿವಸವೂ ಅದನ್ನು ಕರಗಿಸಿ ಆಮೇಲೆ ಅದು ಚಂದ ಹುಳಿ ಬರ್ತದೆ. ಹುಳಿ ಬಂದ ನಂತರ ಅದನ್ನು ಪುನಃ 1-5 ಅಂದ್ರೆ ಆ ರೀತಿಯಲ್ಲಿ ತಳ್ಳಗೆ ಮಾಡಿ ಗಿಡಗಳಿಗೆ ಹಾಕ್ತೇವೆ. ಇದರಿಂದಲೇ ಬುಡಕ್ಕೆ ರೋಗ ನಿರೋಧಕ ಶಕ್ತಿ ಅದರಲ್ಲೇ ಸಿಗ್ತದೆ. ಗಿಡಗಳು ಸಾಯುದು ಸ್ವಲ್ಪ ಕಡಿಮೆ ಆಗ್ತದೆ ಆವಾಗ. ಇನ್ನು ಮೇಲೆ ಸ್ಪ್ರೇ ಮಾಡಬೇಕಲ್ಲ, ಅಂದ್ರೆ ಮೇಲೆಗೆ ಬರುದು ಈ ಹಸಿರುಳೆ ಇರ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ. ಅದಕ್ಕೆ ನಾವೇನು ಮಾಡೋದು ಅಂದರೆ, ನಾವು ಪಂಚಗವ್ಯಾಮೃತ ಇದು ಮನೆಯಲ್ಲಿ ಮಾಡಿದ್ದಲ್ಲ, ನಾವು ಹೊರಗಿಂದ ತಂದು ಅದನ್ನು ಸ್ಪ್ರೇ ಮಾಡ್ತೇವೆ. ಇದು ಅದರಲ್ಲಿ ಇರುವ ಇಂಥದ್ದೇ ಕೆಲವು ವ್ಯತ್ಯಾಸಗಳು ಉಂಟು ಅದರಲ್ಲಿ. ಇನ್ನು ಇದರ ಜೊತೆಗೆ ಬರೀ ಇದು ಸಾಲೋದಿಲ್ಲ, ಇದರ ಜೊತೆಗೆ ತುಂಬ ಅಂದರೆ ತುಂಬ 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 ತೆಳ್ಳಗೆ ಮಾಡಿ ಗೋಮೂತ್ರವನ್ನು ಸ್ಪ್ರೇ ಮಾಡ್ತೇವೆ. ನಾವು ಗೋಮೂತ್ರ ಮಾಡ್ತೇವೆ. ಕೆಲವೊಮ್ಮೆ ಕರ್ಪೂರವನ್ನು ಪುಡಿ ಮಾಡಿ ತೆಳ್ಳಗೆ ಮಾಡಿ ಅದನ್ನು ಸ್ಪ್ರೇ ಮಾಡುದು. ಅದನ್ನು ಯಾವ ರೀತಿ ಮಾಡುವಂತ ಅಂದ್ರೆ ಹಾಗೆ ಸ್ಪ್ರೇ ಕೊಡುವಂಥದ್ದು? ನೀರಿಗೆ ಹಾಕಿ ಅದನ್ನು, ಅದು ಸಹ ಅಷ್ಟೇ ತುಂಬ ತೆಳ್ಳಗೆ ಮಾಡಬೇಕು. ಅಂದ್ರೆ ಅದರ ವಾಸನೆಗೆ ಬರೋದಿಲ್ಲ ಅಂತ ಹುಳಗಳು. ಮತ್ತೆ ಅರಿಶಿನವನ್ನು ಮೇಲೆ ಸ್ಪ್ರೇ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ಅದನ್ನು ನಾವು ಮಾಡಿ ನೋಡಿದ್ದೇವೆ. ನಮಗೆ ಕೆಳಗಿನ ನೆಲದಲ್ಲಿ ಇರುವ ಗಿಡಕ್ಕೆ ಹಾಕ್ಲಿಕ್ಕೆ ಆಗ್ತದೆ, ಮೇಲೆ ಚಪ್ಪರಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಈ ರೀತಿಯಲ್ಲಿ ನಾವು ಹೌದೌದು ಈ ರೀತಿಯಲ್ಲಿ ಮಾಡ್ತೇವೆ ನಾವು. ಇನ್ನು ಹಣ್ಣಿನ ಗಿಡಗಳ ಬಗ್ಗೆ ಇದು ನಂದು ಅಂದ್ರೆ ನಮ್ಮದು ಮುಂದಿನ ಯೋಜನೆ. ನಾನು ಆಗ್ಲೇ ಹೇಳಿದೆ. ಒಂದು ನಿಮಿಷ, ಆಗ ನೀವು ಹಣ್ಣಿನ ಗಿಡಗಳನ್ನು ಕೂಡ ಬೆಳೆಸ್ತೀರಿ ಅಂತ ಹೇಳಿದ್ರಿ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಅದೇ ಇದು ನಮ್ಮ ಮುಂದಿನ ಯೋಜನೆ. ಅಂದ್ರೆ ನಾನು ಆಗ್ಲೇ ಹೇಳಿದೆ, ನನ್ನ ಪತಿ ನನ್ನ ಜೊತೆಗೆ ಕೆಲಸ ಮಾಡ್ತಾ ನಾವು ಒಟ್ಟಿಗೆ ಇರ್ತೇವೆ ಯಾವಾಗಲೂ. ಅವರಿಗೊಂದು ಸಮಯ ಹೋಗ್ತದೆ. ಹಾಗಾಗಿ ಈಗ ನಮ್ಮದು ಆಗ್ಲೇ ಇಷ್ಟರಲ್ಲಿ ಇಷ್ಟು ಇಡೀ ಆಯಿತು. 10 ಸೆಂಟ್ಸ್ ಜಾಗದಲ್ಲಿ ಇದನ್ನೆಲ್ಲ ಕವರ್ ಮಾಡಿದ್ದೇವೆ. ಜಾಗ ಸಾಲದೆ ಕಾಂಪೌಂಡ್ ಮೇಲೆ ಕೂಡ ಇಟ್ಟಿದ್ದೇವೆ ಗಿಡಗಳನ್ನ ಎಲ್ಲ. ಸುತ್ತಮುತ್ತ ಇಡೀ ಹಸಿರು ಹೂವಿಂದ ಇರುವ ಆ ರೀತಿಯಲ್ಲಿ ಉಂಟು. ಈ ಹಣ್ಣಿನ ಗಿಡಗಳು ನಮಗೆ ಬೇಕು, ಅದೊಂದು ತುಂಬಾ ಇಷ್ಟ ಆಯ್ತು. ಅದಕ್ಕೆ ಜಾಗ ಬೇಕಲ್ಲ, ಎಂತ ಮಾಡುದು, ಆ ಕಡೆ ಇಡುವಾಗಿಲ್ಲ ಈ ಕಡೆ ಇಡುವಾಗಿಲ್ಲ, ಇದು ಮರ ಆಗ್ತದೆ, ಎಂತ ಮಾಡುದು ಅಂತ ಆಯ್ತು. ಅದಕ್ಕೆ ಫೈಬರ್ ಡ್ರಮ್ ತೆಕ್ಕೊಂಡು ಅದಕ್ಕೆ ಹಾಕುವಂತ. ಆಲ್ರೆಡಿ 1 ಗಿಡವನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾನು ಹವ್ಯಾಸಿಯಾಗಿ ಯೋಗ ಶಿಕ್ಷಕಿಯಾಗಿ ಕೆಲಸ ಮಾಡೋ ಕಾರಣ ಅವರು ಗುರುಪೂರ್ಣಿಮೆ ದಿವಸ ಗುರು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಯಾವ್ದು ನಡೆದ್ರೆ ಅದನ್ನು ನೆಡಬೇಕಲ್ಲ. ನಮಗೆ ಚಿಂತೆ ಬಂದದಲ್ಲಿಂದ ಅಷ್ಟರ ತನಕ ದೊಡ್ಡ ಐಡಿಯಾ ಮಾರಿರಲಿಲ್ಲ. ಇದನ್ನು ಕೊಟ್ಟ ನಂತರ ಅದನ್ನು ನಡೆದಿದ್ರೆ ಏನು ಮಾಡುದು ಅಂತ ಅಷ್ಟೊತ್ತು ನಮಗೆ ಐಡಿಯಾ ಆದದ್ದು ಫೈಬರ್ ಡ್ರಮ್ ತರುವ ಅಂತ. ಒಂದು 200 ಲೀಟ್ರಿನ ಫೈಬರ್ ಡ್ರಮ್ ತಂದೆವು. ಅದರ ಜೊತೆಗೆ ನಮಗೆ ಗಿಡದ ಹುಚ್ಚು ಜೋರು ಇಲ್ಲ, ಒಂದಿಂದ ಇದರೊಟ್ಟಿಗೆ ಒಂದು ಸಪೋಟ ಚಿಕ್ಕಿದು ತಕೊಂಡು ಬರುವಂತ ಇದು ಒಂದು ಚಿಕ್ಕಿದಾಯ್ತು. ಅದರ ಜೊತೆಗೆ ಅಲ್ಲಿ ನರ್ಸಲ್ಲಿ ಕಾಣುವ ಒಂದು ಆಲ್ ಸೀಸನ್ ಮ್ಯಾಂಗೋ ಅಂತ, ಹಾಗೆ 3 ಗಿಡಗಳಾಯ್ತು. ಇದನ್ನೀಗ ನಡಬೇಕಲ್ಲ ಅಂತ ಹೇಳಿದು ಫೈಬರ್ ಡ್ರಮ್ ತಕೊಂಡು ಬಂದೆವು.
ಅದೆಲ್ಲ ಕಡೆ ಸಿಗುವಂಥದ್ದು ಕಡಿಮೆಯಲ್ಲಿ ಆಗ್ತದೆ. ಡ್ರಮ್ ತಗೊಂಡು ಬಂದೆವು. ಅದನ್ನೆಲ್ಲ ಅಡಿಯೆಲ್ಲ ಈಗ ನಾವು ಕ್ಯಾನ್ಗಳನ್ನ ಹೇಗೆ ತೂತ ಮಾಡ್ತೇವೆ ಅದೇ ರೀತಿ ಅದನ್ನು ತೂತ ಮಾಡಿದೆವು. 200 ಲೀಟರ್ ತಂದಾಗ ನಮಗೆ ಕಟ್ ಮಾಡುವ ಕೆಲಸ ಆಗಲಿಲ್ಲ, ಬಾಯಿಯೆಲ್ಲ ಅಗಲ ಉಂಟು. ಅದನ್ನು ತಂದೆವು, ಅದರಲ್ಲೇ ಹಾಕಿದೆವು. ಹಾಕುವಾಗ ಏನು ಮಾಡಿದೆವು, ಅಷ್ಟು ಮಣ್ಣು ಹಾಕ್ಲಿಕ್ಕೆ ನಮಗೆ ಪೇಟೆಯವರಿಗೆ ಕಷ್ಟ ಆಗ್ತದೆ. ಎಷ್ಟೊಂದು ನಾವು ಅಲ್ಲಿಂದ ತಗೊಂಡು ಬರ್ಬೋದು, ಲಾರಿಯಲ್ಲಿ ಮಣ್ಣು ತಗೊಂಡು ಬರಬೇಕಾದಿತ್ತು. ಅದೆಲ್ಲ ಕಷ್ಟ ಸಾಧ್ಯತೆ ಕೆಲಸ. ಈ ತೆಂಗಿನ ನಾರು, ತೆಂಗಿನ ಸಿಪ್ಪೆ ಅದು ಒಳ್ಳೆ ಗೊಬ್ಬರ ಆಗುವಂಥದ್ದು. ಮತ್ತೆ ನೀರನ್ನು ಒಳ್ಳೆ ಹಿಡಿದಿಟ್ಟುಕೊಳ್ತದೆ. ಬೇರು ಸುಲಭವಾಗಿ ಹೋಗ್ಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಆ ದೃಷ್ಟಿ ನಾವು ಏನು ಮಾಡಿದೆವು, ತಳಪಾಯದಲ್ಲಿ, ಈ ಡ್ರಮ್ಮಿನ ತಳಪಾಯದಲ್ಲಿ ತೆಂಗಿನ ಸಿಪ್ಪೆಯನ್ನು ಹಾಕಿದೆವು. ಆಮೇಲೆ ಸ್ವಲ್ಪ ಊರಿನ ತಂದ ಅಡಿಕೆ ಸಿಪ್ಪೆಯನ್ನು ಕೂಡ ಹಾಕಿದೆವು. ಅದೆಲ್ಲ ಗೊಬ್ಬರ ಇದಕ್ಕೆ ಫ್ರೀ ಆಗಲಿಕ್ಕೆ. ಮೇಲೆಯೂ ಆಗ್ತದೆ, ನಮಗೆ ಮಣ್ಣು ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ಮಣ್ಣು ಹಾಕಿದೆವು. ಮಣ್ಣಿನ ಜೊತೆ ನಾವು ಹಾಕುವಾಗ ಅಂದರೆ ಸ್ವಲ್ಪ ಪೋಷಕಾಂಶಗಳು ಬೇಕು. ಅಂದರೆ ಗಿಡವನ್ನು ನೆಟ್ಟು ಅದು ಕೂಡಲೇ ಬಲ್ತ್ರೆ ಮಾತ್ರ ಒಂದು ನಿಮಗೆ ಅದು ಮೇಲೆ ಚಂದ ಬರ್ತದೆ, ಇಲ್ಲರೆ ಬರೋದಿಲ್ಲ. ಅದಕ್ಕೋಸ್ಕರ ನಾವೇನು ನಮ್ಮ ಆಲ್ರೆಡಿ ಇರುವಂಥ ಹಟ್ಟಿ ಗೊಬ್ಬರ, ಆಮೇಲೆ ವರ್ಮಿ ಕಾಂಪೋಸ್ಟು, ಇನ್ನು ಕೈಬೇವಿನ ಹಿಂಡಿ, ಇನ್ನು ಬೋನ್ ಮೀಲ್, ಇಷ್ಟನ್ನು ಮಿಕ್ಸ್ ಮಾಡಿದೆವು. ಆಲ್ರೆಡಿ ಮಣ್ಣಿನೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿದೆವು. ಜೊತೆಗೆ ತರಗೆಲೆ, ಇದನ್ನೆಲ್ಲ ಚಂದ ಮಿಕ್ಸ್ ಮಾಡಿದೆವು. ಮಿಕ್ಸ್ ಮಾಡಿ ಇದನ್ನು ಡ್ರಮ್ಮಿಗೆ ತುಂಬಿಸಿ ಒಂದು ಗಿಡದ ಸೈಜ್ ನೋಡಿಕೊಂಡು ನಾವು ನೆಡಬೇಕಂದ್ರೆ ಇಷ್ಟೇ ತುಂಬಿಸಿ ಅಂತ ನಮಗೀಗ ಹೇಳಲಿಕ್ಕೆ ಆಗುದಿಲ್ಲ. ತುಂಬ ಎತ್ತರ ಇದ್ರೆ ಇದು ಸ್ವಲ್ಪ ಅಡಿಯಲ್ಲಿ ನಿಲ್ಬೇಕಂದ್ರೆ ಇಲ್ಲರೆ ಏನು ಅದಕ್ಕೆ ಗಾಳಿ ಬರುವಾಗ ಬೀಳಬಾರ್ದಲ್ಲ. ಅದೊಂದು ಬೆಳಿಲಿಕ್ಕೆ ಅದಕ್ಕೆ ಒಂದು ಸಪೋರ್ಟ್ ಆಗಿ ನಿಲ್ಬೇಕಲ್ಲ. ಅದ ಮಣ್ಣು ತುಂಬಿಸುವುದನ್ನು ನಾವು ನೋಡಿಕೊಂಡು ತುಂಬಿಸಿಕೊಳ್ಬೇಕಾಗ್ತದೆ. ಒಂದು ಅರ್ಧ ಅಂಶವ ಆ ರೀತಿ ತುಂಬಿಸ್ತಾ ಬಂದು ನಾವು ನೆಟ್ಟು ಮಾಡಿದೆವು. ಮತ್ತೆ ಗೊಬ್ಬರ ಹಾಕ್ತಾ ಬಂದೆವು. ಈಗ ಚಂದ ಬಂದಿದೆ. ಮಾವಿನ ಗಿಡದಲ್ಲಿ ಫಲ ಬಂದಿದೆ, ಚಿಕ್ಕು ಗಿಡದಲ್ಲಿ ಹೂ ಬಿಟ್ಟಿದೆ. ಈ ಸ್ಟಾರ್ ಫ್ರೂಟ್ ಅದು ಈಗ ತುಂಬ ಚಂದವಾಗಿ ಬೊಂಬಲವಾಗಿ ಚಿಗುರಿದೆ. ಬಹುಶಃ 2 ವರ್ಷದಲ್ಲಿ ಅಥವಾ ಇನ್ನೊಂದು ವರ್ಷದಲ್ಲಿ ಬಿಡ್ಲಿಕ್ಕೂ ಸಾಕು. ಇನ್ನೂ 4 ಗಿಡ ಇದೇ ರೀತಿ ಮುಂದೆ ನೆಡಬೇಕು ಅಂತ ಹೇಳೋ ಒಂದು ಆಸೆ ಉಂಟು. ಸಕ್ಸಸ್ ಆದೇವಲ್ಲ, ಇನ್ನು ಮುಂದುವರಿಸಬೇಕು ಅಂತ ಹೇಳೋ ಒಂದು ಆಸೆ ನಮ್ಮ ಹತ್ರ ಉಂಟಿದೆ. ಅಲ್ಲಿ ಮನೆಯಲ್ಲಿ ತಯಾರಿಸಿದ ಕಾಂಪೋಸ್ಟ್, ಎರೆಗೊಬ್ಬರ ಹಾಗೂ ಸಹಜ ವಿಧಾನಗಳನ್ನು ಬಳಸುವುದರಿಂದ ಸಣ್ಣ ಕೈತೋಟವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಅಂತ ನೀವು ಹೇಳಿದ್ರಿ. ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು ಮೇಡಮ್. ನಾನು ಕೊನೆಯದಾಗಿ ಒಂದು ಹೇಳಲೇಬೇಕು, ಎಲ್ಲರೂ ಇದೇ ರೀತಿ ಪ್ರಯತ್ನ ಪಡಲಿ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಇದುವರೆಗೆ ತಮ್ಮ ಕೈತೋಟ ಅನುಭವಗಳ ಕುರಿತು ಪುತ್ತೂರಿನ ಮೀನಾಕ್ಷಿ ಇವರ ಜತೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇನ್ನು ನಿಮ್ಮ ಭೇಟಿ ಮುಂದಿನ ಕಿಸಾನ್ ವಾಣಿಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.